ಈ ವೆಜಿಟೇಬಲ್ ಕಟರ್ನ ಯಾರು ಕೂಡ ಬೈ ಮಾಡಬೇಡಿ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಕೊಳ್ತೀರಾ, ಅಷ್ಟು ವರ್ಸ್ಟ್ ಆಗಿದೆ ಪ್ರಾಡಕ್ಟು. ಇದು ಅಮ್ಮ ಮನೆಯ ಲಾಸ್ಟ್ ದಿನದ ಬ್ಲಾಗ್ ಆಗಿರುತ್ತೆ. ಸೊ ಅಮ್ಮ ಕೆಲಸಕ್ಕೆ ಹೋಗ್ಬೇಕು, ಹಾಗಾಗಿ ಬೇಗನೆ ಎದ್ದಿರ್ತಾರೆ. ಆ ಸೌಂಡ್ಗೆ ನಮಗೂ ಕೂಡ ನಿದ್ದೆ ಬರೋದಿಲ್ಲ. ಬೇಗನೆ ಎದ್ದು ಸೊ ಇನ್ನು ಅಷ್ಟರಲ್ಲಿ ಅಮ್ಮ ರಂಗೋಲಿ ಹಾಕ್ತಿದ್ರು, ನನ್ನ ತಂಗಿ ಟಿಫನ್ ಮಾಡ್ತಿದ್ಲು. ಇನ್ನು ಅಮ್ಮನಿಗೆ ಲಂಚು, ಹಾಗೆ ಆ ದಿನ ಇಲ್ಲಿಂದನೇ ಸ್ಕೂಲಿಗೆ ಕಳಿಸ್ತಿದ್ದೀನಿ. ಅವಳಿಗೂ ಕೂಡ ಟಿಫನ್ ಬಾಕ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಸೊ ಬೇಗನೆ ಎದ್ದು ಅವಳು ಕೂಡ ಟಿಫನ್ ರೆಡಿ ಮಾಡ್ತಿದ್ಲು. ಇವತ್ತು ಆದ್ಯನ ಸ್ಕೂಲ್ ಬಿಡೋಕ್ಕೆ ತಂಗಿ ಮತ್ತು ತಂಗಿ ಹಸ್ಬೆಂಡೇ ಹೋಗ್ತಿದ್ದಾರೆ. ಸೊ ಆದ್ಯ ಯಾವಾಗಲೂ ನೀನೇ ಬಿಡ್ತೀಯಮ್ಮ, ಇವತ್ತು ಚಿಕ್ಕಪ್ಪ ಬಿಡಲಿ ಅಂತ ಹೇಳ್ಬಿಟ್ಟು ಅವಳೇ ಅವ್ರ ಹತ್ರ ಸ್ಕೂಲ್ಗೆ ಡ್ರಾಪ್ ಮಾಡಿಸ್ಕೊಂಡ್ಳು. ಇನ್ನು ಆದ್ಯನ ಸ್ಕೂಲ್ಗೆ ಬಿಟ್ಬಿಟ್ಟು ಬರಬೇಕಾದ್ರೆ ನನ್ನ ತಂಗಿ ಹಸ್ಬೆಂಡು ತುಂಬಾ ಫೀಲ್ ಮಾಡ್ಕೊಂಡ್ರಂತೆ. ಸೊ ಫಸ್ಟ್ ಟೈಮ್ ಈ ಥರ ಮಕ್ಕಳನ್ನ ಸ್ಕೂಲ್ಗೆ ಬಿಟ್ಬಿಟ್ಟು ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಮೀಶೋಯಿಂದ ನಾನು ವೆಜಿಟೇಬಲ್ ಕಟರ್ನ ತರಿಸಿದ್ದೀನಿ, ಓಪನ್ ಮಾಡ್ತಿದ್ದೀನಿ. ನಿನ್ನೆ ಸಂಜೆ ಬಂತು, ಸೊ ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು, ಹಾಗಾಗಿ ಇವತ್ತು ಮಾಡ್ತಿದ್ದೀನಿ. ಸೊ ಎಲ್ಲರ ಮನೇಲೂ ವೆಜಿಟೇಬಲ್ ಕಟರ್ ಇದೆ, ಬಟ್ ನಮ್ಮ ಮನೇಲಿ ವೆಜಿಟೇಬಲ್ ಕಟರ್ ಇರಲಿಲ್ಲ. ಸ್ಕೂಲ್ ಬೇರೆ ಸ್ಟಾರ್ಟ್ ಆಯ್ತಲ್ವಾ, ಸೊ ಬೆಳಗ್ಗೆ ಟೈಮು ಕಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಒಂದು ತರಿಸಿದ್ದೀನಿ. ಈ ಪ್ರಾಡಕ್ಟ್ನ ಬೈ ಮಾಡೋದು ತುಂಬ ವೇಸ್ಟು, ಯಾಕಂದರೆ ವರ್ತ್ ಇಲ್ಲವೇ ಇಲ್ಲ. ಸೊ ಬಿಕಾಸ್ ನಾನು ಟ್ರೈ ಮಾಡಿ ನೋಡಿದೆ, ಬೀನ್ಸ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದರೊಳಗಡೆ ಹಾಕಿದೆ. ನಾವು ಕಟ್ ಮಾಡೋ ರೀತಿ ಖಂಡಿತ ಬರೋದಿಲ್ಲ, ಎಲ್ಲ ಒಂಥರ ನೀರು ಥರ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಇದನ್ನು ರಿಟರ್ನ್ ಕೂಡ ಮಾಡಿದ್ದೀನಿ. ಸೊ ಯಾರು ಕೂಡ ಬೈ ಮಾಡಬೇಡಿ. ಇದ್ರ ಒಳಗಡೆ ಹಾಕಿರೋ ಬ್ಲೇಡ್ ಅಂತೂ ಹಾಗೆ ಉದ್ರಿ ಹೋಗುತ್ತೆ. ಸೊ ಎಷ್ಟೇ ಫಿಕ್ಸ್ ಮಾಡಿಕೊಂಡ್ರೂ ಅದು ಲೂಸ್ ಅಂತಲೇ ಅನಿಸುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸು, ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ಮಿನಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.